ನಿಯಂತ್ರಣ ಮಾಡಬೇಕು ಅನ್ನೋದನ್ನ ನಿಮಗೆ ಹೇಳ್ಕೊಡ್ತೀವಿ. ಇದು ನಾವು ಈ ಕಾನ್ಸೆಪ್ಟನ್ನ ಯಾಕೆ ತಗೊಂಡಿವಪ್ಪ ಅಂತಂದ್ರೆ ಇವತ್ತು ಸೊಳ್ಳೆಗಳನ್ನು ನಿಯಂತ್ರಣ ಮಾಡೋಕ್ಕೆ ನಮ್ಗೆ ಹಲವಾರು ರೀತಿ ಕೆಮಿಕಲ್ ರೀತಿ ನಮ್ಗೆ ಹಲವಾರು ವಿಧಾನಗಳದವು. ಆದ್ರೆ ಇವತ್ತು ನಾವು ಅವುಗಳಿಂದ ಸೊಳ್ಳೆಗಳನ್ನು ನಿಯಂತ್ರಣ ಮಾಡ್ಬೋದು. ಆದರೆ ಅದರ ಹೊಗೆ ಮತ್ತು ಅದರ ವಾಸನೆಯಿಂದ ನಮಗೆ ಶ್ವಾಸಕೋಶ ತೊಂದರೆ ಹಾಗೂ ಹಲವಾರು ರೀತಿಯ ತೊಂದರೆಗಳು ಹರಡುತ್ತವೆ. ಆದ ಕಾರಣಕ್ಕಾಗಿ ನಾವು ನೈಸರ್ಗಿಕವಾಗಿ ನಿಮ್ಗೆ ಹೇಗೆ ಸೊಳ್ಳೆ ನಿಯಂತ್ರಣ ಮಾಡಬೇಕು ಅನ್ನೋದನ್ನ ಇವತ್ತು ಹೇಳ್ಕೊಡ್ತೀವಿ. ಈಗ ಸರ್ ಹೇಳಿದ್ರು, ಹೊಗೆಯನ್ನ ಮನೆಯಲ್ಲಿ ವಿಷಕಾರಿ ಹೊಗೆಯನ್ನ ಮನೆಯಲ್ಲಿ ಬಿಡ್ತಾರೆ, ಆಮೇಲೆ 2 ತಾಸು ಹೊರಗೆ ಇರ್ಬೇಕು ಅಂತಂದ್ರೆ ಅದನ್ನ ಬಿಡೋ ಅವಶ್ಯಕತೆನೇ ಇಲ್ಲ. ಯಾಕಂದ್ರೆ ನೈಸರ್ಗಿಕವಾಗಿ ನಾವು ಸೊಳ್ಳೆಗಳನ್ನ ವಿಷಕಾರಿ ಅನಿಲದಿಂದ ಜಾಸ್ತಿ ನೈಸರ್ಗಿಕವಾಗಿ ಮಾಡಬಹುದು. ಹೇಗಂದ್ರೆ ಹಿಂದಿನ ಕಾಲದಲ್ಲಿ ಮನೆ ಮುಂದೆ ಎಣ್ಣೆಯನ್ನ ಸಾರಿಸ್ತಿದ್ರು. ಯಾಕಂದ್ರೆ ಆ ವಾಸನೆಯಿಂದ ಸೊಳ್ಳೆಗಳು ದೂರ ಹೋಗ್ಲಿ ಅಂತ. ಅದೇ ದನದ ಕೊಟ್ಟೆ ಇರ್ತಾವಲ್ಲ, ಅಲ್ಲಿ ಮಾತ್ರ ಸೊಳ್ಳೆಗಳು ಬರ್ತಾವೆ. ಯಾಕಂದ್ರೆ ಅಲ್ಲೇ ಸ್ವಚ್ಛವಾಗಿ ಜಾಗವನ್ನ ಸ್ವಚ್ಛವಾಗಿ ಇಡುವುದಿಲ್ಲ. ಮತ್ತೆ ನಾವೀಗ ವಿಷಕಾರಿ ಅಂದ್ರೆ ಈಗ DDT, ಫ್ಲಾಶ್ ಗಾರ್ಡ್ಗಳಂತಹ ವಿಷಕಾರಿ ವಿಧಾನವನ್ನ ಅಳವಡಿಸಿಕೊಂಡಿದ್ದೇವೆ ನಮ್ಮ ಜೀವನದಲ್ಲಿ. ಅವು ಈಗ ನಮ್ಮ ಶ್ವಾಸಕೋಶಕ್ಕೆ ಮತ್ತು ನಮ್ಮ ಉಸಿರಾಟಕ್ಕೆ ತೊಂದರೆಯನ್ನು ಉಂಟು ಮಾಡುತ್ತವೆ. ಹೇಗಂದ್ರೆ ಅದರಿಂದ ನಮ್ಗೆ ಕ್ಯಾನ್ಸರ್ ಬರುವಂತ ಸಾಧ್ಯತೆ ಕೂಡ ಇರುತ್ತೆ. ಈಗ ನಾವು ಒಂದನ್ನು ಹೋಗ್ಸಕ್ ಹೋದ್ರೆ ಇನ್ನೊಂದು ಫ್ರೀ ಆಗಿ ತಾನೇ ಬರುವಾಗೆ ಬರುತ್ತೆ. ಈಗ ಈ ವಿಧಾನವನ್ನು ಹೇಗೆ ಮಾಡಬೇಕಪ್ಪ ಅಂತಂದ್ರೆ ಇದನ್ನು ನಾವು ಹೇಗೆ ತಯಾರು ಮಾಡ್ಕೊಂಡಿವಿ ಅಂತಂದ್ರೆ ಒಂದು ವೋಲ್ಟ್ ಬಲ್ಬ್, ಈ ವೋಲ್ಟ್ ಬಲ್ಬ್ ಒಂದು ಸ್ಟೀಲ್ ಪಾತ್ರೆಗೆ ಒಂದು ವೋಲ್ಟ್ ಬಲ್ಬನ್ನು ಅಳವಡಿಸಿವಿ. ಅದಕ್ಕೆ ವಿದ್ಯುತ್ತನ್ನು ಕನೆಕ್ಟ್ ಮಾಡೀವಿ. ಆಮೇಲೆ ಅದಕ್ಕಿಂತ ಈ ಸ್ಟೀಲ್ ಪಾತ್ರೆಗಿಂತ ಕಡಿಮೆ ಗಾತ್ರದ ಇನ್ನೊಂದು ಸ್ಟೀಲ್ ಪಾತ್ರೆಯನ್ನು ಅಳವಡಿಸ್ಕೊಂಡಿವಿ. ಆಮೇಲೆ ಆ ಸ್ಟೀಲ್ ಪಾತ್ರೆಯ ಸುತ್ತಲೂ ನಾವು ರಂಧ್ರಗಳನ್ನು ಹಾಕಿವಿ. ಈಗ ಸ್ವಲ್ಪ ನಾವು ನೈಸರ್ಗಿಕವಾಗಿ ಸಿಗುವಂತಹ ನೀಲಗಿರಿ, ಬೇವು, ನಿಂಬೆ, ಪೇರಲ, ಇಲ್ಲಿ ನಮ್ಮ ನೈಸರ್ಗಿಕವಾಗಿ ಸಿಗುವ ಎಲೆಗಳ ರಸಗಳನ್ನು ನಾವು ಇದಕ್ಕೆ ಬಿಡ್ತೀವಿ. ಬಿಟ್ಟಾದ್ಮೇಲೆ ಆದ್ಮೇಲೆ ನಾವು ಕರೆಂಟನ್ನು ಕನೆಕ್ಟ್ ಮಾಡಿದ್ಮೇಲೆ ಬಲ್ಬ್ ಹಾಕಿರ್ತೀವಲ್ಲ, ಈ ವೋಲ್ಟ್ ಬಲ್ಬ್ನ ಶಾಖದಿಂದ ಇಲ್ಲಿ ನಾವು ಹಾಕಿರುವಂಥ ರಸವು ಬಾಷ್ಪಗೊಳ್ಳುತ್ತದೆ. ಬಾಷ್ಪಗೊಂಡು ಈ ರಂಧ್ರಗಳ ಮೂಲಕ ನಮ್ಮ ಸುತ್ತಮುತ್ತಲಿರುವ ಪರಿಸರವನ್ನು ಸೇರುತ್ತದೆ. ಇದರಿಂದ ಯಾವುದೇ ಸೈಡ್ ಎಫೆಕ್ಟ್ಸ್ ಆಗುವುದಿಲ್ಲ ಮತ್ತು ಯಾವುದೇ ಅಪಾಯಕಾರಿ ಇಲ್ಲದೆ ನಾವು ನಮ್ಮ ಮನೆಯಲ್ಲಿರುವ ಸೊಳ್ಳೆಗಳನ್ನು ನಿಯಂತ್ರಿಸಬಹುದು. ನಾವು ನೈಸರ್ಗಿಕವಾಗಿ ಎಲೆಗಳ ರಸವನ್ನು ತೆಗೆದುಕೊಂಡ ಮೇಲೆ ನಮಗೆ ಎಲೆಗಳು ಇರುತ್ತಲ್ಲ, ಅದನ್ನು ವೇಸ್ಟ್ ಮಾಡಲಾರ್ದೆ ನಾವು ಈ ರೀತಿಯ ಮನೆಯಲ್ಲಿರುವ ಆ ಎಲೆಗಳಿಂದ ಈ ರೀತಿ ಸೊಳ್ಳೆ ಬತ್ತಿಗಳನ್ನು ತಯಾರಿಸ್ಕೊಳ್ಬಹುದು. ಅದರಿಂದ ನಮ್ಗೆ ಯಾವುದೇ ರೀತಿಯ ಸೈಡ್ ಎಫೆಕ್ಟ್ಸ್ ಕೂಡ ಆಗುವುದಿಲ್ಲ. ಈಗ ಉದಾಹರಣೆಗೆ ನಾವು ಈ ಥರ ಮಾಡೋ ಬದಲು ಈ ಸುಲಭವಾದ ವಿಧಾನವೇನೆಂದರೆ, ಈ ವಿಧಾನದಲ್ಲಿ ಎಂಥ ಎಲೆಗಳನ್ನು ಬಳಸ್ಬೇಕಂದ್ರೆ ಸ್ಟ್ರಾಂಗ್ ಆಗಿ ವಾಸನೆ ಕೊಡ್ತಿರ್ಬೇಕು ಅಂಥ ಎಲೆಗಳನ್ನು ಮಾತ್ರ ಬಳಸಬೇಕು. ನೀವು ಯಾವುದಾದ್ರೂ ಎಲೆಗಳನ್ನು ತಗೊಂಡು ಇಲ್ಲಿ ಬಳಸಕ್ಕೆ ಹೋದರೆ ಸೊಳ್ಳೆಗಳು ನಿಯಂತ್ರಣ ಆಗುವುದಿಲ್ಲ. ಈ ವಿಧಾನದಲ್ಲಿ ನಾವು ಏನನ್ನ ವೀಕ್ಷಣೆ ಮಾಡ್ತೀವಿ ಅಂದರೆ, ಸೊಳ್ಳೆಗಳು ಈ ಬಾಷ್ಪಗೊಂಡಂತಹ ಅನಿಲವು ಪರಿಸರದಲ್ಲಿ ಹರಡಿ ಸೊಳ್ಳೆಗಳನ್ನು ವಿಕರ್ಷಣೆ ಮಾಡುತ್ತದೆ. ಈಗ ಸುಲಭವಾದ ವಿಧಾನವಂದರೆ, ಈಗ ಬೇವಿನ ಎಲೆಯ ರಸವನ್ನು ಮಾಡಿಕೊಂಡು ಆ ರಸದಲ್ಲಿ ಕೊಬ್ಬರಿ ಎಣ್ಣೆಯನ್ನು ಸಮ ಪ್ರಮಾಣದಲ್ಲಿ ಮಿಶ್ರಣ ಮಾಡಿ ಆ ಮಿಶ್ರಣವನ್ನು ಕೈ ಕಾಲುಗಳಿಗೆ ಅಥವಾ ಮನೆಯ 4 ಮೂಲೆಗಳಿಗೆ ಸಿಂಪಡಿಸಿದಾಗ ಸೊಳ್ಳೆಗಳು ಮನೆಯ ಒಳಬರಲಾರವು ಮತ್ತು ಕಚ್ಚಲಾರವು. ನಾವು ಈ ಮಾಡೆಲ್ ನಿಮ್ಗೆ ಎಕ್ಸ್ಪ್ಲೈನ್ ಮಾಡಿದ್ವಿ. ಇದು ಒಂದು ವೇಳೆ ನಿಮ್ಗೆ ಕಷ್ಟಕರ ಆಯ್ತಪ್ಪ ಅಂತಂದರೆ ಈ ಮನೆಯಲ್ಲೇ ಇರುವಂತಹ ಇನ್ನೂ ಹಲವಾರು ಮನೆಯಲ್ಲೇ ತಯಾರಿಸಿಕೊಳ್ಳಬಹುದಾದ ಹಲವಾರು ರೀತಿಯ ಸೊಳ್ಳೆ ವಿಕರ್ಷಕ ವಿಧಾನಗಳು ನಿಮಗೆ ಎಕ್ಸ್ಪ್ಲೇನ್ ಮಾಡ್ತೀವಿ. ಅದೇಗಪ್ಪ ಅಂತಂದರೆ ಕರ್ಪೂರಕ್ಕೆ ಸೊಳ್ಳೆಗಳನ್ನು ಓಡಿಸುವ ಶಕ್ತಿ ಇದೆ. ನಾವು ವಾಸಿಸುವ ಕೋಣೆ ಅಥವಾ ನಾವು ವಾಸಿಸುವ ಮನೆಯಲ್ಲಿ 4 ಗೋಡೆಗಳ ಸುತ್ತಲೂ ಒಂದೊಂದು ಕರ್ಪೂರಗಳನ್ನು ಇಟ್ಟರೆ ಕರ್ಪೂರಗಳ ಕಹಿಯಾದ ವಾಸನೆಯಿಂದ ಸೊಳ್ಳೆಗಳು ನಮ್ಮ ಹತ್ತಿರ ಬರಲಾರವು. ಈಗ ಸೊಳ್ಳೆಗಳು ಹೇಗದಾವಂದ್ರೆ, ಮಾನವ ಕೂಡ ಜಾತಿ ಭೇದ ಮಾಡಿದರೂ ಸೊಳ್ಳೆಗಳು ಎಲ್ಲರ ರಕ್ತವು ಒಂದೇ ಎಂದು ಕಚ್ಚುತ್ತವೆ. ಈಗ ಆ ಸೊಳ್ಳೆಗಳನ್ನು ನಿಯಂತ್ರಣ ಮಾಡಲು ಸುಲಭವಾದ ವಿಧಾನವೆಂದರೆ, ಈಗ ಎಲ್ಲರೂ ಶೋಕಿಗೋಸ್ಕರ ಮನೆಯ ಮುಂದೆ
ಶೋಕಿ ಗಿಡಗಳನ್ನ ನೆಡ್ತಾರೆ. ಅದ್ರ ಬದಲು ನಾವು ತುಳಸಿ ಗಿಡವನ್ನ ನೆಡಬೇಕು. ಹಿಂದಿನ ಕಾಲದಲ್ಲಿ ತುಳಸಿ ಗಿಡವನ್ನ ಮನೆಯ ಮುಂದೆ ನೆಡ್ತಿದ್ರು, ಮತ್ತೆ ಪೂಜೆಯನ್ನು ಮಾಡ್ತಿದ್ರು, ಉದ್ದಿನ ಕಡ್ಡಿಯನ್ನು ಬೆಳೆತಿದ್ರು. ಆದ್ದರಿಂದ ಸೊಳ್ಳೆಗಳು ಮನೆ ಒಳ ಬರುತ್ತಿರಲಿಲ್ಲ. ಈಗ ಎಲ್ಲರೂ ತುಳಸಿ ಗಿಡದ ಬದಲು ಶೋ ಗಿಡ ಬಂದ್ಬಿಟ್ಟಿದ್ದಾವೆ. ಆದ್ದರಿಂದ ಸೊಳ್ಳೆಗಳು ನಮಗೆ ಏನಾದರೂ ಆರೋಗ್ಯಕ್ಕೆ ಹಾನಿಕರವನ್ನು ಉಂಟು ಮಾಡುವಲ್ಲಿ ಅವು ಸಹಾಯ ಮಾಡ್ತವೆ. ಹೇಗಂದ್ರೆ ಈಗ ಸರ್ ಹೇಳಿದ್ರು 2 ಇಂಚು ಮನೆ 4 ಚೌಕ ಆಗಿರ್ತಲ್ಲ ನಮ್ಮ ಮನೆ, ಆದರೆ 2 ಫೂಟಷ್ಟು ಬಿಟ್ಟು ಗಿಡಗಳನ್ನ ಬೆಳೆಸಿರ್ತಾರೆ. ಆ ಗಿಡದ ಮಧ್ಯದಲ್ಲಿ ಜಾಗದಲ್ಲಿ ಸೊಳ್ಳೆಗಳು ವಾಸಿಸುತ್ತಿರುತ್ತವೆ. ಅದರ ಬದಲು ನಾವು ನಮ್ಮ ಮನೆ ಅಥವಾ ಕಿಟಕಿಯ ಪಕ್ಕದಲ್ಲಿ ತುಳಸಿ ಗಿಡವನ್ನು ಬೆಳೆಸಿದರೆ ಆ ಘಾಟು ವಾಸನೆಯಿಂದ ತುಳಸಿಯ ಘಾಟು ವಾಸನೆಯಿಂದ ಸೊಳ್ಳೆಗಳು ಮನೆ ಒಳ ಬರಲಾರವು ಮತ್ತು ಆವರಣದಲ್ಲಿ ಕೂಡ ಸೊಳ್ಳೆಗಳು ಕಂಡು ಬರುವುದಿಲ್ಲ. ಮತ್ತೆ ಇನ್ನೊಂದು ಏನಪ್ಪಾ ಅಂತಂದ್ರೆ ಪುದೀನ ಸೊಪ್ಪು, ನಿಂಬೆ ಸೊಪ್ಪು, ಬೇರ್ಲ ಸೊಪ್ಪು, ಇವು 3 ಸೊಪ್ಪುಗಳನ್ನು ಕುದಿಸಿ ಆ ನೀರನ್ನು ನಾವು ವಾಸಿಸುವ ಮನೆಗೆ ಸಿಂಪಡಿಸಿದರೆ ಇದರಿಂದ ಕೂಡ ಸೊಳ್ಳೆಗಳು ನಮ್ಮ ಮನೆಯ ಹತ್ತಿರ ಅಥವಾ ನಾವು ವಾಸಿಸುವ ಜಾಗದ ಹತ್ತಿರ ಬರಲಾರವು. ಈಗ ಸೊಳ್ಳೆಗಳು ಮಾನವರ ರಕ್ತವನ್ನು ಹೀರಿ ಸಂತಾನೋತ್ಪತ್ತಿಯಲ್ಲಿ ಅವರಿಗೆ ಸಹಾಯ ಆಗುತ್ತೆ. ಈಗ ನಾವು ನಮ್ಮ ರಕ್ತ ಹಂಚಿಕೊಂಡು ಹುಟ್ಟಿರುವ ಜನರಿಗೆ ರಕ್ತ ಸಂಬಂಧಿಗಳು ಅಂತೀವಿ. ಅದೇ ನಮ್ಮ ರಕ್ತವನ್ನು ಕಡಿದು ಆ ರಕ್ತವನ್ನು ಹೀರಿದ ಸೊಳ್ಳೆಗಳು ನಮ್ಮ ರಕ್ತ ಸಂಬಂಧಿ ಕೂಡ ಆಗಿರುತ್ತಾರೆ. ಆ ರಕ್ತ ಸಂಬಂಧಿಗಳನ್ನು ನಾವು ರಕ್ತ ಸಂಬಂಧಿ ಅಂತ ತಿಳ್ಕೋಬಾರ್ದು. ಈಗ ಅವಯ ರಕ್ತ ಸಂಬಂಧಿಗಳು, ಈಗ ಉದಾಹರಣೆಗೆ ರಕ್ತ ಸಂಬಂಧಿಗಳು ನಮ್ಮ ಪರಿವಾರದ ವಿಚಾರದಲ್ಲಿ ಹೇಗೆ ಅಡ್ಡಿಯನ್ನು ತರ್ತಾರೋ ಇವರು ಕೂಡ ನಮ್ಮ ಆರೋಗ್ಯದ ವಿಚಾರದಲ್ಲಿ ಅಡ್ಡಿಯನ್ನು ತರ್ತಾರೆ. ಮತ್ತು ಈ ನಿಂಬೆಹಣ್ಣು ಜ್ಯೂಸ್ ಮಾಡೋ ಬದಲು ಮಾಡಿದ್ರು ಒಳ್ಳೆಯದು ಕೂಡ. ಅದನ್ನ ಮಾಡಿ ಉಳಿದಂಥ ತ್ಯಾಜ್ಯದಲ್ಲಿ ಅದನ್ನು ಕುದಿಸಿ ಆ ಕುದಿಸಿದ ತ್ಯಾಜ್ಯದಲ್ಲಿ ಕೊಬ್ಬರಿ ಎಣ್ಣೆಯನ್ನು ಸಮ ಪ್ರಮಾಣದಲ್ಲಿ ಮಿಶ್ರಣ ಮಾಡಿ ಆ ಮಿಶ್ರಣವನ್ನು ಕೂಡ ಕೈ ಕಾಲುಗಳಿಗೆ ಮತ್ತು ಕೋಣೆಯ 4 ಮೂಲೆಗಳಿಗೆ ಸಿಂಪಡಿಸಿದರೆ ಆಗ ಕೂಡ ಸೊಳ್ಳೆಗಳು ಮನೆ ಒಳ ಬರಲಾರವು. ಮತ್ತೆ ಈಗೇನಪ್ಪ ಅಂತಂದ್ರೆ ನಾವು ನೀರ ಬರಲ್ಲ, ನಮ್ಮ ದೊಡ್ಡ ಸಿಟಿ ಒಳಗೆ, ನಮ್ಮಂತ ಹಳ್ಳಿ ಒಳಗೆ ಡೈಲಿ ನೀರು ಬರ್ತಾವು. ಆದ್ರೆ ದೊಡ್ಡ ಸಿಟಿ ಒಳಗೆ ನೀರ ಬರಲ್ಲ, 8 ದಿವಸಕ್ಕೊಮ್ಮೆ 10 ದಿವಸಕ್ಕೊಮ್ಮೆ ನೀರು ಬರ್ತಿರ್ತಾವು. ಅದಕ್ಕೆ ಅವ್ರ ಮನೆಯವ್ರು ಏನು ಮಾಡ್ತಾರೆ ಅಂದ್ರೆ ಇದ್ದಿದ್ದು ಇಲ್ಲದು ಎಲ್ಲ ಸಾಮಾನು ತಗೊಂಡು ನೀರನ್ನು ತುಂಬಿಸ್ಕೊಂಡು ಇರ್ತಾರೆ. ಆ ನೀರನ್ನು ನಾವು 10 ದಿವಸಕ್ಕಿಂತ ಜಾಸ್ತಿ ಒಂದು ಪಾತ್ರೆ ಅಥವಾ ಒಂದು ಬ್ಯಾರಲ್ಲು, ಸಿಂಟೆಕ್ಸು ಅದರೊಳಗೆ ಸಂಗ್ರಹಣೆ ಮಾಡಿ ಇಡುವುದರಿಂದ ಅದರಲ್ಲಿ ಕೂಡ ನಾವು ಸೊಳ್ಳೆಗಳನ್ನು ಉತ್ಪತ್ತಿ ಸೊಳ್ಳೆಗಳು ಬರಲಾರ್ದಂಗೆ ನಾವು ನೋಡ್ಕೋಬೇಕು ಮೊದಲ. ಆಮೇಲೆ ನಾವು ನೋಡ್ಕೋಬೇಕು, ಆಮೇಲೆ ಇನ್ನೊಬ್ರಿಗೆ ಮೊದಲು ನಾವು ಕ್ಲೀನಾಗಿರ್ಬೇಕು. ಆಮೇಲೆ ನಾವು ಕ್ಲೀನಾಗಿದ್ದು ನೋಡಿ ನಮ್ಮ ಓಣಿ, ಆಮೇಲೆ ನಮ್ಮ ಊರು, ಆಮೇಲೆ ನಮ್ಮ ತಾಲೂಕು, ನಮ್ಮ ಜಿಲ್ಲೆ, ಆಮೇಲೆ ನಮ್ಮ ರಾಜ್ಯ ಎಲ್ಲ ಕ್ಲೀನಾಗಿರುತ್ತೆ. ಅದಕ್ಕೆ ಯಾರು ಪ್ರತಿಯೊಬ್ಬರು ಮನೆಯ